ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಲಾ. ಎಲ್ಲ ಹೇಗಿದ್ದೀರಾ? ನಾನಂತೂ ಸ್ವಲ್ಪ ಮೈ ಹುಷಾರಿರ್ತದೆ, ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಪದೇ ಪದೇ ಹುಷಾರು ತಪ್ತಾಯಿದ್ದೀನಿ ಅಂತಲೂ ಗೊತ್ತಾಗ್ತಾಯಿಲ್ಲ. ಸ್ವಲ್ಪ ವೆದರ್ ಇರೋದ್ರಿಂದನೇ ಹಾಗೆ ಅನಿಸುತ್ತೆ. ಮತ್ತು ವಾಯ್ಸು ಅಷ್ಟೇ ಅಷ್ಟು ನೀಟಾಗಿಲ್ಲ. ಬೇಜಾರು ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ನಾನು ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ, ಧನುರ್ಮಾಸ ಬೇರೆ ಐತೆ, ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಒಂದು ವಿಡಿಯೋ ಕ್ಯಾಪ್ಚರ್ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಓಕೆ. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ರೊಟೇಷನ್ಸ್ ಇರುತ್ತೆ ಹೆಣ್ಮಕ್ಳಿಗೆ ಅಂತ. ಸ್ವಲ್ಪ ಹುಷಾರಿಲ್ಲ ಅಂದಿದ ತಕ್ಷಣ ಮನೆಯೆಲ್ಲ ತುಂಬ ಗಲೀಜಾಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಗೆಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಎಲ್ಲ ಒರೆಸ್ಕೊಂಡು, ನನ್ನ ಮಕ್ಕಳು ಎದ್ದೇಳೋ ಹೊತ್ತಿಗೆ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂದ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೆ. ಏಕೆಂದರೆ ಬೇಗ ಪೂಜೆ ಆದರೆ ನಮಗೆ ಒಳ್ಳೆಯದಲ್ವ. ಸೊ ಹಾಗಾಗಿ ಮತ್ತು ನಂಗೆ ಬೇರೆ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ನಮ್ಮ ಯಜಮಾನ್ರೆ ಪೂಜೆ ಮಾಡ್ತೀನಿ ಅಂದರೆ, ಸೊ ಹಾಗಾಗಿ ಅವರಿಗೋಸ್ಕರನೂ ನಾನು ಬೇಗ ಎಲ್ಲ ಕೆಲಸ ಎಲ್ಲ ಮಾಡಿಕೊಟ್ಟು ಅಡುಗೆ ಮನೆಗೆ ಬಂದೆ. ಕೆಲಸ ಮಾಡಿಕೊಂಡು ಬೆಳಗ್ಗೆ ತಿಂಡಿಗೆ ನಾನು ಸ್ವಲ್ಪ ಟೊಮೊಟೊ ಬಾತ್ ಮಾಡೋಣ, ಬೇಗ ಆಗುತ್ತೆ ಅದು ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊಳಕ್ಕೆ ಹೆಚ್ಕೊತಾ ಇದ್ದೆ. ಜಸ್ಟ್ ಟೊಮೊಟೊ ಮತ್ತು ಈರುಳ್ಳಿನ ಈಗ ಹೆಚ್ಚಿಟ್ಕೊತಾ ಇದ್ದೀನಿ. ನೀವು ಅಷ್ಟೇ, ನಿಮಗೆ ಏನು ಕಂಫರ್ಟಬಲ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಮಾಡಿಕೊಂಡ್ರೆ ಎಷ್ಟು ಬೇಗ ಆಗುತ್ತಲ್ವ ಕೆಲಸ. ಅದೇ ಥರನೇ ನನಗೂ ಅಷ್ಟೇ. ನೋಡಿ, ನಮ್ಮ ಯಜಮಾನ್ರು ಆಲ್ರೆಡಿ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೇಲಿ ನಿಂತ್ಕೊಂಡಿದ್ರು. ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದಾಗಿ ಸ್ವಲ್ಪ ನೋಡೋಣ ಎಷ್ಟು ಬೆಳಕರಿದಿದೆ ಅಂತ ನೋಡೋ ಅಷ್ಟೊತ್ತಿಗೆ ನೋಡಿ, ಧನುರ್ಮಾಸದಕ್ಕೂ ಅದಕ್ಕೂ ಚಳಿಗೂ ವೆದರು ಸಖತ್ ಥಂಡಿ ಇತ್ತು ಮಾತ್ರ. ನಮಗಂತೂ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಆಚೆ. ಆದರೂ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಯಾರೂ ಎದ್ದಿಲ್ಲ ನಮ್ಮ ಬಿಲ್ಡಿಂಗಲ್ಲಿ, ಅಕ್ಕಪಕ್ಕ ಬಿಲ್ಡಿಂಗಲ್ಲೂ ಅಷ್ಟೇ ಫುಲ್ಲು ಖಾಲಿ ಹೊಡಿತಾಯಿತ್ತು ರೋಡೇ ಮಾತ್ರ. ಬಟ್ ಬೇಗ ತಿಂಡಿ ಮಾಡೋಣ ಅಂದ್ಬಿಟ್ಟು ಆಯಿತು ಇದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಜಸ್ಟ್ ಟೊಮೊಟೊ ಬಾತಿಗೆ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಸ್ವಲ್ಪ ಕಾಯ್ದ ತಕ್ಷಣ ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಚಕ್ಕೆ ಲವಂಗ ಎಲ್ಲ ನೀವು ಆ್ಯಡ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಏನೂ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿಲ್ಲ. ಅಂದರೆ ನಮ್ಮ ಯಜಮಾನ್ರಿಗೆ ಅದೆಲ್ಲ ಬಾಯಿಗೆಲ್ಲ ಸಿಗಬಾರ್ದು. ಸೊ ಹಾಗಾಗಿ ಅದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ.
ಈರುಳ್ಳಿ ಆಗಿದ ತಕ್ಷಣ ನಾರ್ಮಲ್ ಟೊಮೊಟೊನೂ ಅಷ್ಟೇ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಸಣ್ಣ ಮೀಡಿಯಮ್ ಉರಿಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಂದರೆ ಅದು ಸ್ಮ್ಯಾಶ್ ಆಗಬೇಕು, ಚೆನ್ನಾಗಿ ಸ್ಮ್ಯಾಶ್ ಆದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಏನೇನು ರುಬ್ಕೊಂಡಿದ್ದೀನಿ ಅಂತಂದರೆ ಚಕ್ಕೆ, ಲವಂಗ ಮತ್ತು ಒಂದು ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಅಷ್ಟೇ, ಇನ್ನೇನು ಹಾಕಿಲ್ಲ ನಾನು. 2 ಲವಂಗ, ಒಂದು ಸ್ವಲ್ಪ ಚಕ್ಕೆ. ಯಾಕೆ ನಮ್ಮ ಯಜಮಾನ್ರು ಚಕ್ಕೆ ಮತ್ತು ಫ್ಲೇವರ್ ಇದ್ದರೆ ಅವ್ರಿಗೆ ಊಟ ತಿನ್ನಲ್ಲ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜೊತೆಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರಲಿಲ್ಲ. ನಾನಿಲ್ಲಿ ಖಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಬಾತ್ ಖಾರದ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದೆಲ್ಲ ಕುದಿ ಆದಮೇಲೆ ಸೋನಾ ಮಸೂರಿ ಅಕ್ಕಿ ಇದೆಯಲ್ಲ ಅದನ್ನು 2 ಗ್ಲಾಸ್ ತೊಗೊಂಡಿದ್ದೀನಿ. ಅದನ್ನು ಇಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಿಮ್ಮ ಜನ ಜಾಸ್ತಿ ಇತ್ತು ಅಂತಂದರೆ ನೀವು 3 ಗ್ಲಾಸ್ ಇಲ್ಲ 4 ಗ್ಲಾಸ್ ತೊಗೊಳ್ಳಿ. ಬಟ್ ನನಗೆ ಇಲ್ಲಿ ಇಬ್ಬರೇ ಇರೋದ್ರಿಂದ 2 ಗ್ಲಾಸ್ ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ ನಾನು. ಅದಾಗಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆ್ಯಡ್ ಮಾಡಿ ಮತ್ತು ಅದನ್ನು ಕುದಿಯೋಕ್ಕೆ ಬಿಡಬೇಕು. ನೀವು ಏನು ಜಾಸ್ತಿ ಏನಾದ್ರು ಖಾರ ಬೇಕು ಅಂತಂದರೆ ಮಸಾಲೆ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಏನೂ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ಜಸ್ಟ್ 5 ಮಿನಿಟ್ಸಲ್ಲಿ ಆಗೋ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ರುಚಿಯಾಗುತ್ತೆ. ಇದೆಲ್ಲ ಆಗಿದ ತಕ್ಷಣ ನಮ್ಮ ಯಜಮಾನ್ರು ಆಲ್ರೆಡಿ ಪೂಜೆ ರೆಡಿ ಮಾಡಿ ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ನೋಡೋ ಹೊತ್ತಿಗೆ ನಾನು ಅಲ್ಲಿ ತಿಂಡಿ ಮಾಡೋ ಹೊತ್ತಿಗೆ ಆಲ್ರೆಡಿ ಅಲ್ಲಿ ನಮ್ಮ ಮನೇಲಿ ಪೂಜೆ ಆಗಿದೆ. ನೋಡಿ ಎಷ್ಟು ನೀಟಾಗಿ ಮಾಡಿದಾರಲ್ಲ ನಮ್ಮ ಯಜಮಾನ್ರು. ನಮಗೂ ಇಷ್ಟೊಂದು ನೀಟಾಗಿ ಮಾಡೋಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಮಾತ್ರ ಪೂಜೆ ಮಾತ್ರ ಅವರಂತೂ. ತುಂಬ ಖುಷಿ ಆಯಿತು, ಯಾಕೆಂದರೆ ನನಗೆ ಇವತ್ತು ಮಾಡೋಕ್ಕಾಗುತ್ತೋ ಇಲ್ವೋ ಪೂಜೆನ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಅವರೇ ಪೂಜೆ ಮಾಡಿಬಿಟ್ಟಿದ್ರು. ಬಾಗಿಲಿಗೆಲ್ಲ ಹೂವು ಇಟ್ಟು ಆಲ್ರೆಡಿ ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಅದನ್ನು ವೀಡಿಯೋಕ್ಕೆ ಒಂದು ತೊಗೊಳೋಣ ಅಂತ ಹೇಳಿ ತೊಗೊಂಡೆ ಅಷ್ಟೇ. ಬಟ್ ಇಲ್ಲಿ ಏನಿಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.